ನಿಲ್ಲಿಸಬೇಡಿ, ಮುಂದುವರಿಸಿ ಮುಂದುವರಿಸಿ. ಕುಂಭಕರ್ಣ ಪೂರ್ಣವಾಗಿ ಎಚ್ಚರಗೊಳ್ಳುವವರೆಗೂ ವಾದ್ಯಗಳು ಮೊಳಗುತ್ತಲೇ ಇರಲಿ. ಹೋಗಿ ಹಣ್ಣುಗಳನ್ನು, ಮದ್ಯ ಮಾಂಸಗಳನ್ನು, ಪಾನೀಯವನ್ನು ಕೊಂಡು ತನ್ನಿರಿ. ಹೋಗಿ. ಯಾರು ನನ್ನ ನಿದ್ರೆಗೆ ಭಂಗ ತಂದವರು? ಶಾಂತನಾಗು ಮಹಾವೀರ, ಶಾಂತನಾಗು. ಮಂತ್ರಿ ಪ್ರಹಸ್ತ, ನಿನ್ನದೋ ಈ ಕೆಲಸ. ಏಕೆ ನನ್ನನ್ನು ಎಚ್ಚರಿಸಿದಿರಿ? ಕಾರಣವಿಲ್ಲದೆ ನನ್ನನ್ನು ಎಚ್ಚರಿಸಿದ್ದರೆ ನಿನ್ನನ್ನೆಲ್ಲ ನುಂಗಿ ಬಿಡುತ್ತೇನೆ. ಎಚ್ಚರ. ನನ್ನ ಅಗ್ರಜ ಲಂಕೇಶ್ವರನ ಬಳಿ ಇರುವುದು ಬಿಟ್ಟು ನನ್ನ ತಂಟೆಗೆ ಬರಲು ಕಾರಣವೇನು? ಕಾರಣವಿಲ್ಲದೆ ನಿನ್ನನ್ನು ಎಚ್ಚರಿಸುವ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕುತ್ತೇನೆಯೇ ಕುಂಭಕರ್ಣ. ಪ್ರಭು ರಾವಣೇಶ್ವರನ ಸಲಹೆಯಂತೆ ನಾನು ನಿನ್ನ ನಿದ್ರಾಭಂಗ ಮಾಡಬೇಕಾಯಿತು. ಏನು? ನನ್ನ ಅಗ್ರಜ ರಾವಣ
ನನ್ನನ್ನು ಎಚ್ಚರಿಸಲು ಹೇಳಿದನೆ. ಹೌದು ಕುಂಭಕರ್ಣ, ರಾವಣೇಶ್ವರ ಪ್ರಭು ರಾಕ್ಷಸ ವೀರರೆಲ್ಲರ ಸಭೆ ಕರೆಯಲು ಯೋಚಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸಹೋದರನಾದ ನೀನು ಆ ಸಭೆಯಲ್ಲಿ ಭಾಗವಹಿಸಬೇಕೆಂಬುದೇ ಅವರ ಆಸೆ. ಆ ವಿಷಯವನ್ನು ನಿನಗೆ ತಿಳಿಸಲೇಬೇಕಾಗಿತ್ತು. ಅದಕ್ಕಾಗಿ ನಿನ್ನನ್ನು ಎಚ್ಚರಿಸಲೇಬೇಕಾയി ಕುಂಭಕರ್ಣ. ಏಕಾಂಗ ವೀರನಾದ ನನ್ನ ಅಗ್ರಜ ರಾವಣನಿಗೆ ಈ ರಾಕ್ಷಸ ವೀರ ಸಭೆಯಿಂದ ಏನು ಪ್ರಯೋಜನ? ಕುಬೇರ, ಇಂದ್ರ, ಯಮ ಇವರನ್ನು ಯುದ್ಧ ಮಾಡಿದಾಗ ಕರೆಯದಿದ್ದ ಆ ರಾಕ್ಷಸ ಸಭೆ ಈಗ ಕರೆದಿರಬೇಕಾದರೆ ಒದಗಿರುವ ಅನಿವಾರ್ಯತೆಯಾದರೆ ಏನು? ಅಂತಹ ಪರಿಸ್ಥಿತಿ ಬಂದಿದೆ ಕುಂಭಕರ್ಣ. ಇತ್ತೀಚೆಗೆ ರಾಮನ ದೂತನಾದ ಹನುಮಂತನಿಂದ ವಾನರ ಲಂಕೆಯು ದಹನ ಮಾಡಿದ. ಬ್ರಹ್ಮಾಸ್ತ್ರದಿಂದಲೂ ಜಯಿಸಲಾಗದ ಆ ವಾನರ ಇಲ್ಲಿಂದ ಜೀವಂತವಾಗಿ ತನ್ನ ಸ್ವಾಮಿಯ ಬಳಿಗೆ ಹಿಂದಿರುಗಿದ. ಆ ರಾಮ ವಾನರ ಸೇನೆಯೊಂದಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಲು ಸಮುದ್ರದ ಆಚೆ ತೀರದಲ್ಲಿ ಬಂದು ಬೀಡು ಬಿಟ್ಟಿದ್ದಾನೆ. ಆಯಸ್ಸು ಮುಗಿದಿರುವ ಮೂರ್ಖರೇ ಈ ಲಂಕೆಯ ಮೇಲೆ ದಾಳಿ ಮಾಡಲು ಬಂದಿರಬೇಕು. ನಾನು ಈಗಲೇ ಹೋಗಿ ಆ ಸೈನ್ಯವನ್ನು ಧ್ವಂಸ ಮಾಡಿ ಬರುತ್ತೇನೆ. ಆ ನಂತರ ಯಾರ ಅಡ್ಡಿ ಆತಂಕಗಳು ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೇನೆ. ಆ ಸಾಮರ್ಥ್ಯ ನಿನಗಿದೆ ಎಂದು ರಾವಣ ಪ್ರಭು ನೀನು ಆ ಸಭೆಯಲ್ಲಿರಬೇಕೆಂದು ಬಯಸಿರುವುದು. ಸಂದರ್ಭ ಸೂಕ್ಷ್ಮವಾಗಿರುವುದರಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಕುಂಭಕರ್ಣ. ಎಲ್ಲರೂ ಸಭೆ ಸೇರಿ ವಿವರವಾಗಿ ಚರ್ಚಿಸಿ ಸೂಕ್ತವಾದ ನಿರ್ಧಾರ ಕೈಗೊಳ್ಳಬೇಕೆಂದು ಪ್ರಭುಗಳ ಬಯಕೆ. ಆದ್ದರಿಂದ ಸಭೆ ಮುಗಿಯುವವರೆಗೂ ನೀನು ಎಚ್ಚರವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಕುಂಭಕರ್ಣ. ಅಲ್ಲಿಯವರೆಗೂ ಎಚ್ಚರದಿಂದಿದ್ದು ಸಮಯ ಹಾಳು ಮಾಡುವುದು ಬೇಡ. ನಾನೀಗ ಮಲಗಿರುತ್ತೇನೆ. ಸಭೆ ನಿರ್ಧಾರವಾದೊಡನೆಯೇ ಈ ದಿನದಂತೆ ಆ ದಿನವೂ ಬಂದು ನನ್ನನ್ನು ಎಚ್ಚರಿಸಿರಿ. ಆದರೆ ಈಗ ನೀವು ಇಲ್ಲಿಂದ ಹೊರಡಿರಿ. ಸೀತೆ, ಸೀತೆ, ನಿನಗೊಂದು ಶುಭವಾರ್ತೆಯನ್ನು ತಿಳಿಸಲು ಬಂದಿರು. ಶುಭವಾರ್ತೆ? ಏನದು ತ್ರಿಜಟೆ? ನಿನ್ನ ಪತಿಯಾದ ಶ್ರೀರಾಮ, ಸುಗ್ರೀವ, ಹನುಮಂತ ಮುಂತಾದ ವಾನರ ವೀರರೊಂದಿಗೆ, ಅಪಾರವಾದ ವಾನರ ಸೇನೆಯೊಂದಿಗೆ ಸಮುದ್ರದ ಆಚೆ ತೀರದಲ್ಲಿ ಬೀಡು ಬಿಟ್ಟಿರುವನಂತೆ. ಹೌದು ತ್ರಿಜಟೆ, ನನ್ನ ಸ್ವಾಮಿ ಲಂಕೆಯ ಮೇಲೆ ಆಕ್ರಮಣ ಮಾಡಲು ಸಮುದ್ರ ತೀರಕ್ಕೆ ಬಂದು ಬಿಟ್ಟರೆ ವಾನರ ಶ್ರೇಷ್ಠ ಹನುಮಂತನ ಭರವಸೆ ಮಾತುಗಳು ಸುಳ್ಳಾಗಲಿಲ್ಲ. ಆ ಮಹಾವೀರ ತಾನು ಹೇಳಿದಂತೆ ರಾಮ ಲಕ್ಷ್ಮಣರನ್ನು ಬಹು ಬೇಗನೆ ಕರೆದು ತಂದು ಬಿಟ್ಟ. ಆದರೆ ಎಂದು ಏಕೆ ನಿಲ್ಲಿಸಿದೆ ಸೀತೆ? ತ್ರಿಜಟೆ, ಅಪಾರವಾದ ಸಾಗರವನ್ನು ಅವರು ಹೇಗೆ ದಾಟುತ್ತಾರೆ? ಈ ಲಂಕೆಯನ್ನು ಹೇಗೆ ಮುಟ್ಟುತ್ತಾರೆ? ಆ ಚಿಂತೆಯನ್ನು ಬಿಡು ಸೀತೆ. ಹನುಮಂತ ಏಕಾಂಗಿಯಾಗಿಯೇ ಇಲ್ಲಿಗೆ ಹಾರಿ ಬರಲಿಲ್ಲವೇ? ಇನ್ನು ವಾನರ ದೊರೆ ಸುಗ್ರೀವನ ಸೇನೆಯೊಂದಿಗೆ ಬಂದಿರಬೇಕಾದರೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡುವುದಿಲ್ಲವೇ? ನಿನ್ನ ಪತಿಯಾದ ಶ್ರೀರಾಮ ಮನಸ್ಸು ಮಾಡಿದರೆ ತನ್ನ ಬಾಣಗಳಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಾಗುವುದಿಲ್ಲವೇ? ಯಾವುದೇ ರೀತಿಯಲ್ಲಾದರೂ ವಾನರ ಸೇನೆ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೇ ಬರುತ್ತದೆ. ನಿನ್ನ ಶೋಕ ಕೊನೆಯಾಗುತ್ತದೆ. ನೀನು ನಿಶ್ಚಿಂತೆಯಿಂದಿರು. ತ್ರಿಜಟೆ, ನಿನ್ನ ಪ್ರಿಯವಾದ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನಲ್ಲಿ ಧೈರ್ಯ ಮೂಡುತ್ತಿದೆ. ನನ್ನ ಸ್ವಾಮಿ ಸಮುದ್ರದ ತೀರದವರೆಗೂ ಬಂದಿದ್ದಾರೆ ಎಂಬುದೇ ನನ್ನ ದುಃಖವನ್ನು ಕಡಿಮೆ ಮಾಡುತ್ತಿದೆ. ಆದರೆ ಅವರು ಇಲ್ಲಿಗೆ ಬರುವಷ್ಟರಲ್ಲಿ ಆ ದುಷ್ಟ ರಾವಣ ನನ್ನನ್ನು ಜೀವದಿಂದ ಇರಿಸುತ್ತಾನೆಯೇ? ನನ್ನ ಸ್ವಾಮಿಯ ದರ್ಶನ ಮಾಡುವವರೆಗಾದರೂ ನನ್ನ ಜೀವ ಉಳಿದಿರಬೇಕೆಂದು ನನ್ನ ಆಸೆ. ಅಂಥ ಅಪಾಯ ಖಂಡಿತ ಸಂಭವಿಸುವುದಿಲ್ಲ. ಹಾಗಾಗುವುದಿದ್ದರೆ ನೀನು ಇಲ್ಲಿಯವರೆಗೂ ಜೀವಂತವಾಗಿರುವುದು
ಸಾಧ್ಯವಾಗುತ್ತಿತ್ತು. ಒಲಿಯದಿದ್ದರೆ ಕೊಲ್ಲುವೆನೆನ್ನುವುದು ರಾವಣನ ಬೆದರಿಕೆಯಷ್ಟೇ. ಹಾಗೆ ಮಾಡಿದರೆ ರಾಮನ ಕ್ರೋಧಕ್ಕೆ ಭೂಮಂಡಲವೇ ಭಸ್ಮವಾಗುವುದಿಲ್ಲವೇ? ಇಲ್ಲ ತ್ರಿಜಟೆ, ರಾವಣ ದುರಹಂಕಾರಿ, ದುರಭಿಮಾನಿ. ಇಲ್ಲವಾದರೆ ನನ್ನನ್ನು ಅಪಹರಿಸುವ ಮುನ್ನ ನನ್ನ ಸ್ವಾಮಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ. ಅಥವಾ ಆ ನಂತರವಾದರೂ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸುತ್ತಿದ್ದ. ಹೌದು ಸೀತೆ, ಅವನು ದುರಾಭಿಮಾನಿ ಮಾತ್ರವಲ್ಲ, ಅತಿಯಾದ ಆತ್ಮವಿಶ್ವಾಸದಿಂದ ಪರಿಣಾಮದ ಪರಿವೇ ಇಲ್ಲದೆ ಅವಿವೇಕಿಯಂತೆ ವರ್ತಿಸುತ್ತಿದ್ದಾನೆ. ಅವನ ಈ ದೌರ್ಬಲ್ಯವೇ ಅವನ ವಿನಾಶಕ್ಕೆ ಕಾರಣವಾಗುತ್ತದೆ. ನಿನ್ನ ಮಾತು ನಿಜವಾಗಲಿ ತ್ರಿಜಟೆ. ನನ್ನ ಸ್ವಾಮಿ ಬಂದು ಆ ಕಾರ್ಯ ಮಾಡುವವರೆಗೂ ನಾನು ಸಹಿಸಿಕೊಳ್ಳಲೇಬೇಕು. ಸುಗ್ರೀವ, ನಾವು ದಕ್ಷಿಣ ತೀರಕ್ಕೆ ಬಂದು ತಲುಪಿದ್ದಾಯ್ತು. ಇನ್ನು ಇಲ್ಲಿಂದ ಶತಯೋಜನದ ದೂರದಲ್ಲಿರುವ ಲಂಕೆಯನ್ನು ಹೇಗೆ ಸೇರುವುದೆಂದು ನಾವು ಯೋಚಿಸಬೇಕು. ಹೌದು ರಾಮಚಂದ್ರ, ಹೇಗಾದರೂ ಮಾಡಿ ಈ ಸಾಗರವನ್ನು ದಾಟಿ ಲಂಕೆಯನ್ನು ಸೇರಿದರೆ ಆಮೇಲೆ ನಮ್ಮನ್ನು ತಡೆಯುವವರು ಯಾರು? ಸುಗ್ರೀವ, ಈ ಸಾಗರವಾದರೂ ಅಂತ್ಯವೇ ಇಲ್ಲದಂತೆ ಇಡೀ ಭೂಮಂಡಲವನ್ನೆಲ್ಲ ಆವರಿಸಿಕೊಂಡಂತಿದೆ. ಎಲ್ಲಿ ನೋಡಿದರೂ ನೀರು ನೀರು ನೀರು. ಎಲ್ಲರೂ ಇಲ್ಲಿಯೇ ಬೀಡು ಬಿಟ್ಟಿರಲಿ. ನಾವು ಸಾಧಕ ಬಾಧಕಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗೇ ಆಗಲಿ ರಾಮಚಂದ್ರ. ಈ ಸಾಗರವನ್ನು ದಾಟಲು ಯಾವುದಾದ್ರೂ ಮಾರ್ಗೋಪಾಯವನ್ನು ಹುಡುಕೋಣ. ಆದರೆ ಅದಕ್ಕೆ ಮೊದಲು ನಿನ್ನ ಸೇನಾಧಿಪತಿಗಳಿಗೆ ತಮ್ಮ ತಮ್ಮ ಸೇನಾ ವಿಭಾಗಗಳನ್ನು ಬಿಟ್ಟು ದೂರ ಹೋಗಬಾರದೆಂದು ಹೇಳು. ಮಾಯಾವಿಗಳಾದ ರಾಕ್ಷಸರು ನಮ್ಮನ್ನು ವಂಚಿಸಿ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲರನ್ನು ಎಚ್ಚರದಿಂದಿರಬೇಕೆಂದು ಹೇಳು. ನಿನ್ನ ಮಾತು ನಿಜ ರಾಘವ. ಧರ್ಮ ವಿರೋಧಿಗಳಾದ ರಾಕ್ಷಸರು ಧರ್ಮ ಯುದ್ಧವನ್ನು ಮಾಡುವರೆ. ಅವರ ರಾಜನ ಪರಸ್ತ್ರೀಯನ್ನು ಅಪಹರಿಸುವ ನೀಚನಾಗಿರಬೇಕಾದರೆ ಅವನ ಪ್ರಜೆಗಳು ಧರ್ಮ ಯುದ್ಧವನ್ನು ಅನುಸರಿಸುವರೆ. ನಮ್ಮ ಸೇನಾ ನಾಯಕರಿಗೆ ಜಾಗರೂಕತೆಯಿಂದಿರಲು ನಾನು ತಿಳಿಸುತ್ತೇನೆ. ಹಾಗೆ ಮಾಡು ಸುಗ್ರೀವ. ನಂತರ ನಾವು ಈ ಸಮುದ್ರವನ್ನು ಹೇಗೆ ದಾಟಬೇಕೆಂದು ಸಮಾಲೋಚಿಸೋಣ. ಮಹಾಪ್ರಭುಗಳಿಗೆ ವಂದನೆಗಳು. ಬಾ ಪ್ರಹಸ್ತ, ನಿನಗಾಗಿಯೇ ಕಾಯುತ್ತಿದ್ದೆ. ಪ್ರಭು, ನಾವು ನಿರೀಕ್ಷಿಸಿದಂತೆ ರಾಮ ಸುಗ್ರೀವರ ನೇತೃತ್ವದಲ್ಲಿ ವಾನರ ಅಪಾರ ಸಂಖ್ಯೆಯ ಸೈನ್ಯ ಹನುಮಂತ, ಜಾಂಬವಂತ, ಅಂಗದ ಮೊದಲಾದವರೊಂದಿಗೆ ಲಂಕೆಯ ಆಚೆಯ ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿದೆ. ನಮ್ಮ ಗೂಢಚಾರರು ನನಗೆ ಇದನ್ನು ಮೊದಲೇ ತಿಳಿಸಿದ್ದಾರೆ. ಅಂದು ನೀನು ಹೇಳಿದಂತೆ ರಾಕ್ಷಸ ವೀರರ ಸಭೆಯನ್ನು ಕರೆದು ಇದಕ್ಕೆ ಕಾರ್ಯತಂತ್ರವನ್ನು ರೂಪಿಸಬೇಕಾಗಿದೆ. ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡು. ಪ್ರಭು, ನಾನು ಈಗಾಗಲೇ ಯಾವ ಕ್ಷಣದಲ್ಲಾದರೂ ಸಭೆ ಸೇರಲು ಸಿದ್ಧರಿರಬೇಕೆಂದು ನಮ್ಮ ರಾಕ್ಷಸ ವೀರರಿಗೆಲ್ಲ ತಿಳಿಸಿದ್ದೇನೆ. ಅನುಮತಿ ಇಲ್ಲದೆ ಲಂಕೆಯಿಂದ ಯಾರು ಹೊರ ಹೋಗಬಾರದು ಎಂದು ತಿಳಿಸಿದ್ದೇನೆ ಪ್ರಭು. ಭಲೆ ಪ್ರಹಸ್ತ, ಭಲೆ. ಮಂತ್ರಿಯಾಗಿ ನೀನು ನಿನ್ನ ಹೊಣೆಗಾರಿಕೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಆ ರಾಮನು ಸೈನ್ಯದೊಡನೆ ಸಮುದ್ರವನ್ನು ದಾಟಬಾರದು, ದಾಟಿ ಬಂದರೂ ಉಳಿಯಬಾರದು. ಈ ಕಾರ್ಯವನ್ನು ಯಾರು ಹೇಗೆ ನಿಭಾಯಿಸುತ್ತಾರೆಂದು ನನಗೆ ತಿಳಿಸಬೇಕು. ಪ್ರಭು, ಅದಕ್ಕೆ ನಾನು ನಿಮ್ಮ ಸಹೋದರ ಮಹಾಬಲ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಹೋಗಿದ್ದೆ ಪ್ರಭು. ಏನು? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ
साध्वे सीते सुचरिते सहन शक्ति पतिय भक्ति लोकमान्य वंदिते।